ಫೋಟೋ ಇಡ್ತೀರಾ ಹಾಯ್ ಎಲ್ಲ ಸ್ನೇಹಿತರೆ, ಎಲ್ಲಿಗೂ ನಮಸ್ಕಾರ. ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ಭೀಕರವಾದಂತಹ ಭೂಕುಸಿತ ಕೂಡ ಸಂಭವಿಸಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರಣೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ನೋಡ್ರಿ, ಕೇರಳದ ವಯನಾಡ್ ಜಿಲ್ಲೆಯ ಮೇಪಾಡಿ ಬಳಿ ನಿರ್ಮಾಣ ಹಂತದಲ್ಲಿರುವಂತಹ ಇದು ಅನಂಗಂಪೋಯಲ್ ಮತ್ತು ಕಲ್ಲಾಡಿ ಮೇಪಾಡಿ ಬಳಿ ಆ ಒಂದು ಸುರಂಗ ರಸ್ತೆ ಯೋಜನೆ ಪ್ರದೇಶದಲ್ಲಿ ಈ ಒಂದು ಭೀಕರವಾದಂತಹ ಭೂಕುಸಿತ ಸಂಭವಿಸಿದೆ. ಸೊ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ನೋಡ್ರಿ, NDRF ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿ ನಿರಂತರವಾಗಿ ರಕ್ಷಣೆ ಮತ್ತು ಕಾರ್ಯಾಚರಣೆಯನ್ನು ಕೂಡ ನಡೆಸುತ್ತಿದ್ದಾರೆ. ಸೊ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಮಣ್ಣಿನ ಅಡಿಯಲ್ಲಿ ಸಿಲುಕುತ್ತಿರುವಂತಹ ಕಾರ್ಮಿಕರನ್ನು ಹೊರತೆಗೆಯುವ ಪ್ರಯತ್ನವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ಮುಂದುವರೆದಿದೆ. ಸೊ ಈ ಒಂದು ಪ್ರದೇಶದಲ್ಲಿ ನೋಡ್ರಿ, ಮುಂಗಾರು ಮಳೆಯ ಒಂದು ಆರ್ಭಟಕ್ಕೆ ಆ ಒಂದು ಮುಂಗಾರು ಮಳೆ ಆರ್ಭಟ ಜೋರಾಗಿದ್ದು, ಆ ಒಂದು ದುರಂತದ ಮುನ್ನ ಕೇವಲ 24 ಗಂಟೆಯಲ್ಲಿ ಅಂದ್ರೆ ಖಾಲಿ 24 ತಾಸಲ್ಲಿ 265 ಮಿಲಿಮೀಟರ್ ಅಷ್ಟು ಅತ್ಯಧಿಕ ಮಳೆ ಕೂಡ ಈ ಒಂದು ಪ್ರದೇಶದಲ್ಲಿ ದಾಖಲಾಗಿತ್ತು. ಆ ಒಂದು ಸುರಂಗ ಮಾರ್ಗದ ಕಾಮಗಾರಿ ನಡೆಸುತ್ತಿರುವಂತಹ ಯಾರಲ್ಲಿ ದಿಲೀಪ್ ಬಿಲ್ಡ್ಕಾನ್ ಅಂತ ಹೇಳಿ ಆ ಒಂದು ಸುರಂಗ ಕಾಮಗಾರಿಯನ್ನು ಕೂಡ ನಡೆಸ್ತಿದ್ರು. ಸೊ ಈ ಒಂದು ಸಂಸ್ಥೆಯ ಸುರಂಗದಿಂದ ಹೊರತೆಗೆದ ಮಣ್ಣನ್ನು ಅವರು ಸುರಕ್ಷಿತವಾಗಿ ವಿಲೇವಾರಿ ಮಾಡದಿದ್ದಕ್ಕೆ ಈ ಒಂದು ಘಟನೆ, ಈ ಒಂದು ಕಾರಣ ಅಂತ ಹೇಳಿ ಅಲ್ಲಿಯ ಸ್ಥಳೀಯರು ಕೂಡ ಮತ್ತು ಅಧಿಕಾರಿಗಳು ಆರೋಪಿಸುತ್ತಿದ್ದಾರೆ. ಸೊ ನೋಡ್ರಿ, ಆ ಒಂದು ಸುರಂಗ ಮಾರ್ಗ ಕಾಮಗಾರಿ ನಡೀತದೆ ಅಂತಂದ್ರೆ ಸೊ ಅಲ್ಲಿ ಎಷ್ಟೊಂದು ಮಣ್ಣು ಬಿದ್ದಿರಬಹುದು. ಸೊ ಅದು ಸರಿಯಾದ ಒಂದು ರೀತಿಯಲ್ಲಿ ವಿಲೇವಾರಿ ಮಾಡಿದರೆ ಈ ಒಂದು ಘಟನೆ, ಈ ಒಂದು ಕಾರಣಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಸೊ ಆದ್ರೆ ಈ ಒಂದು ಸಂಸ್ಥೆಯು ಇದನ್ನು ನಿರಾಕರಿಸಿದ್ದು, ಅಲ್ಲಿ ಆ ಒಂದು ಪ್ರಕೃತಿ ವಿಕೋಪದಿಂದಾಗಿ ಇದು ಸಂಭವಿಸಿದೆ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೂಡ ನೀಡುತ್ತಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರವು ಕಾಮಗಾರಿಯನ್ನು ಸದ್ಯಕ್ಕೆ ಅಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತ ಕೂಡ ಗೊಳಿಸಿದೆ ಸ್ನೇಹಿತರೆ. ಸೊ ನೋಡ್ರಿ, ಈ ಒಂದು ರಕ್ಷಣಾ ಕಾರ್ಯಾಚರಣೆಗೆ ತೀವ್ರಗೊಂಡಂತೆ ಆ ಒಂದು ದುರಂತದಲ್ಲಿ ಬಹಳಷ್ಟು ಜನ ಸಿಲುಕಿಕೊಂಡಿದ್ರು. ಅಲ್ಲಿ ಮೃತಪಟ್ಟವರಂತಹ ಸಂಖ್ಯೆ ಇವಾಗ 6ಕ್ಕೆ ಏರಿಕೆಯಾಗಿದೆ. ಸೊ ನೋಡ್ರಿ, ಮೃತಪಟ್ಟಂತಹ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಅಲ್ಲಿ ಮೃತರನ್ನು ಉತ್ತರ ಪ್ರದೇಶದ ಸರ್ವೇಯರ್ ಆದಂತಹ ಅಜಹರುದ್ದೀನ್ ಅನ್ಸಾರಿ ಮತ್ತು ಹಿಮಾಚಲ ಪ್ರದೇಶದ ಇಂಜಿನಿಯರ್ ಆದಂತಹ ರಾಹುಲ್ ಶರ್ಮಾ ಮತ್ತು ಬಿಹಾರದ ಎಕ್ಸ್ಕಾವೆಂಟರ್ ಆಪರೇಟರ್ ಆದಂತಹ ಮೊಹಮ್ಮದ್ ಇಮ್ರಾನ್ ಹಲವಾರು ಸೇರಿದಂತೆ ವಲಸೆ ಕಾರ್ಮಿಕರು ಅಂತ ಹೇಳಿ ಗುರುತಿಸಲಾಗಿದೆ. ಈ ಒಂದು ಬಿರುಸಿನ ಮಳೆಯ ನಡುವೆ ಆ ಒಂದು ನದಿ ಪಾತ್ರ ಮತ್ತು ಪ್ರಮುಖ ವಲಯಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ಕೂಡ ಇವಾಗಲೂ ಕೂಡ ಮುಂದುವರೆದಿದೆ. ಸೊ ಅಲ್ಲಿ CCTV ದೃಶ್ಯಾವಳಿ ಮತ್ತು ಅನೇಕ ಪ್ರತ್ಯಕ್ಷದರ್ಶಿಗಳನ್ನು ಕೂಡ ಹೇಳಿಕೆಯನ್ನು ಕೂಡ ಅಲ್ಲಿ ದಾಖಲಿಸಿಕೊಂಡು ಅಲ್ಲಿ ಮತ್ತೆ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅಲ್ಲಿ ನೋಡ್ರಿ, ಈ ಒಂದು ಭೀಕರವಾದಂತಹ ಘಟನೆಗೆ ಅಲ್ಲಿ ತೋರಿಸುವಂತಹ CCTV ದೃಶ್ಯಾವಳಿ ಕೂಡ ಆ ಮುನ್ನೆಲೆಗೆ ಬಿದ್ದಿದ್ದು, ಅಲ್ಲಿ ಕಲ್ಲಾಡಿ ಬಳಿಯ ಮೀನಾಕ್ಷಿ ಸೇತುವೆ ಅದರ ಸಮೀಪ ಇರುವಂತಹ ಭಾರಿ ಪ್ರಮಾಣದ ಮಣ್ಣು ಏನಿತ್ತಲ್ಲಿ ಅದು ಮತ್ತು ಆ ಮಣ್ಣು ಮತ್ತು ಬಂಡೆಗಳು ಏಕಾಏಕಿ ಕುಸಿದು ಬೀಳುತ್ತಿರುವುದನ್ನು ಅಲ್ಲಿನ CCTV ದೃಶ್ಯಗಳಲ್ಲಿ ಸೆರೆಯಾಗಿದೆ. ಆ ವೇಳೆ ಅಲ್ಲಿದ್ದಂತಹ ಇಂಧನದ ಟ್ಯಾಂಕರ್, ತಾವು ಒಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಆ ರೋಡ್ ನಲ್ಲಿ ಒಂದು ಇಂಧನದ ಟ್ಯಾಂಕರ್ ಅನ್ನು ಕೂಡ ನಿಂತಿದೆ. ಆ ಇಂಧನದ ಟ್ಯಾಂಕರ್ ಲಾರಿಯೊಂದು ಆ ಮಣ್ಣಿನ ಪ್ರವಾಹಕ್ಕೆ ಆ ಟ್ಯಾಂಕರ್ ಅನ್ನೇ ಕೊಚ್ಚಿ ಹೋಗುತ್ತಿರುವುದು ತಾವೆಲ್ಲರೂ ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಇರ್ತೀರಿ ಸ್ನೇಹಿತರೆ. ಸೊ ಮತ್ತು ಆ ಟ್ಯಾಂಕರ್ ಕೊಚ್ಚಿ ಹೋಗುತ್ತಿರುವುದು ಮತ್ತು ಜನರಲ್ಲಿ ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡ್ತಿರುವುದು ಕೂಡ ತಾವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಿ. ಸೊ ನೋಡ್ರಿ, ಅಲ್ಲಿ ಆ ಟ್ಯಾಂಕರ್ ಅಂದ್ರೆ ಅಷ್ಟು ವೇಟ್ ಇರುವಂತಹ ಟ್ಯಾಂಕರೇ ಆ ಮಣ್ಣಿನ ರಭಸಕ್ಕೆ ಹಿಂದಕ್ಕೆ ಜರುಗ್ತಾ ಇದೆ ಅಂತಂದ್ರೆ ಸೊ ಅಲ್ಲಿ ಜನಗಳು ಮತ್ತು ಅಲ್ಲಿರುವಂತಹ ಮನೆಗಳು ಯಾವ ಲೆಕ್ಕ ಹೇಳಿ. ಆ ಟ್ಯಾಂಕರ್ ಅನ್ನು ಹಿಂದೆ ಜರಿಸುತ್ತ ಅಲ್ಲಿ ದೃಶ್ಯಗಳು ಪ್ರತ್ಯೇಕದರ್ಶಿಗಳಲ್ಲಿ ನೋಡ್ತಿದ್ದಂತೆ ಸೊ ಅವರು ಕೂಡ ಅವರ ಜೀವನ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡ್ತಾ ಇದ್ರು. ಆ ಒಂದು ದೃಶ್ಯವನ್ನು ಕೂಡ ತಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ತೀರಿ. ಸೊ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಠಿಣ ಕ್ರಮಗಳನ್ನು, ತನಿಖೆಗಳನ್ನು ಕೂಡ ನಡೀತಾ ಇದೆ. ಸೊ ಸದ್ಯಕ್ಕೆ ಈ ಕಾಮಗಾರಿಯನ್ನು ಕೂಡ ಸ್ಥಗಿತಗೊಳಿಸಿದೆ ಅಲ್ಲಿನ ರಾಜ್ಯ ಸರ್ಕಾರ. ಸೊ ನೋಡಿ, ಕೇರಳ ರಾಜ್ಯ ಸರ್ಕಾರವು 2134 ಕೋಟಿ ವೆಚ್ಚದಲ್ಲಿ ಈ ಒಂದು ಅನಂಕಂಪೋಯಲ್ ಕಲ್ಲಾಡಿ ಮೇಪಾಡಿ ಬಳಿ ಸುರಂಗ ರಸ್ತೆ ಯೋಜನೆಯ ಎಲ್ಲಾ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಸದ್ಯಕ್ಕೆ ಅಲ್ಲಿ ಸ್ಥಗಿತಗೊಳಿಸಲು ಆದೇಶವನ್ನು ಕೂಡ ರಾಜ್ಯ ಸರ್ಕಾರ ನೀಡಿದೆ. ಸೊ ಅಲ್ಲಿ ಎಚ್ಚರಿಕೆಯ ಒಂದು ನಿರ್ಲಕ್ಷ್ಯದ ಆರೋಪ
ಜೂನ್ 20 ಮತ್ತು 25ರಂದೇ ವಯನಾಡ್ ಜಿಲ್ಲಾಧಿಕಾರಿ ಮತ್ತು ಸಾರ್ವಜನಿಕ ಲೋಕೋಪಯೋಗಿ ಇಲಾಖೆ ಅಂದ್ರೆ PWD ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟದ ನಿಯೋಗವು ಸುರಂಗದಿಂದ ತೆಗೆದಂತಹ ಮಣ್ಣನ್ನು ಗುಡ್ಡದ ಇಳಿಜಾರಿನಲ್ಲಿ ರಾಶಿ ಹಾಕದಂತೆ ಅಲ್ಲಿ ಸಂಸ್ಥೆಯಾದಂತಹ ದಿಲೀಪ್ ಬಿಲ್ಡ್ ಖಾನಿ ಅವರಿಗೆ 2 ಬಾರಿಯಷ್ಟು ಸ್ಪಷ್ಟವಾಗಿ ನೋಟಿಸ್ ಅನ್ನು ಕೂಡ ಈ ದಿಲೀಪ್ ಬಿಲ್ಡ್ ಖಾನ್ ಅವರಿಗೆ ನೀಡಿತ್ತು. ಆದರೂ ಕೂಡ ಅವರು ನಿರ್ಲಕ್ಷ್ಯ ವಹಿಸಿದಕ್ಕೆ ಈ ಒಂದು ಭೂಕುಸಿತ ಕಾರಣಕ್ಕೆ ಆ ಮಣ್ಣನ್ನು ಪೂರ್ತಿ ಅಲ್ಲಿ ಆ ಒಂದು ಭೂಕುಸಿತಕ್ಕೆ ಕಾರಣವಾಗಿದೆ. ಆ ಮಣ್ಣಿನಿಂದ ಬಹಳಷ್ಟು ತೊಂದರೆ ಆಗಿದೆ ಅಂತಂದ್ರೆ ಆ ಮಣ್ಣು ಅಲ್ಲಿ ಡಂಪ್ ಮಾಡಿದಕ್ಕೆ ಈ ಒಂದು ಕಾರಣ ಆಗಿದೆ ಅಂತ ಹೇಳಿ ಸ್ಥಳೀಯರು ಕೂಡ ಹೇಳಿದ್ದಾರೆ. ಇದಕ್ಕೂ ಮುಂಚೆನೆ ಕೂಡ ಅಲ್ಲಿ ಜಿಲ್ಲಾಧಿಕಾರಿ ಮತ್ತು PWD ನೇತೃತ್ವದಲ್ಲಿ ನಡೆದಂತಹ ಒಂದು ನಿಯೋಗದ ವೇಳೆ ಕೂಡ ದಿಲೀಪ್ ಬಿಲ್ಡ್ ಖಾನ್ ಅವರಿಗೆ 2 ಬಾರಿ ಸ್ಪಷ್ಟವಾದಂತಹ ನೋಟಿಸ್ ಕೂಡ ನೀಡಿತಂತೆ. ಸೊ ಈ ಕಂಪನಿ ಈಗ ಎಚ್ಚರಿಕೆಯ ನಿರ್ಲಕ್ಷಿಸಿ ಆ ಒಂದು ಕಾಮಗಾರಿ ಮುಂದುವರೆಸಿದ್ದಲ್ಲೇ ಈ ಒಂದು ದುರಂತ ಸಂಭವಿಸಿದೆ ಅಂತ ಹೇಳಿ ರಾಜ್ಯ ಪರಿಸರ ಸಚಿವರು ಕೂಡ ತಿಳಿಸಿದ್ದಾರೆ. ಕೇಂದ್ರ ಸಚಿವರು ಈ ಒಂದು ಘಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರ ಒಂದು ಗಮನಕ್ಕೆ ಕೂಡ ತಂದಿದ್ದು ಆ ಒಂದು ಕಂಪನಿಯ ಗಂಭೀರ ಲೋಪದೋಷಗಳನ್ನು ಆ ಲೋಪದೋಷಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗುವುದು ಅಂತ ಹೇಳಿ ಕೇಂದ್ರ ಸಚಿವರು ಕೂಡ ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ವಯನಾಡ್ ನಿವಾಸಿಗಳಿಗೆ ಸಂತಾನ ಕೂಡ ಹೇಳಿದ್ದು ಸಂತ್ರಸ್ತ ಕುಟುಂಬಗಳಿಗೆ ನೆರವಿಗೆ ಧಾವಿಸುವಂತೆ ಕಾರ್ಯಕರ್ತರಿಗೆ ಕರೆ ಮಾಡಿ ಕೂಡ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ವಯನಾಡ್ ನಿವಾಸಿಗಳಿಗೆ ಕರೆ ಕೂಡ ನೀಡಿದ್ದಾರೆ. ಸೊ ನೋಡ್ರಿ, ಅಲ್ಲಿ ಪರಿಸರ ವಿಜ್ಞಾನಿಗಳು ಪಶ್ಚಿಮ ಘಟ್ಟದಂತಹ ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲಿ ಇಂತಹ ಮೂಲ ಸೌಕರ್ಯ ಯೋಜನೆಗಳು ಕೈಗೆತ್ತಿಕೊಳ್ಳುವಾಗ ಹವಾಮಾನ ವೈಪರೀತ್ಯವನ್ನು ಕೂಡ ಮುನ್ನೆಚ್ಚರಿಕೆಗಳನ್ನು ವಹಿಸದೆ ಇಲಾಖೆಗಳು ವ್ಯವಸ್ಥಿತ ವೈಫಲ್ಯವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಸೊ ಈ ಒಂದು ಘಟನೆಗೆ ಅಲ್ಲಿ ವಯನಾಡ್ನ ವಿರೋಧ ಪಕ್ಷದ ನಾಯಕರು ನಿವಾಸಿಗಳಿಗೆ ಸಂತಾನವನ್ನು ಕೂಡ ಹೇಳಿದ್ದಾರೆ ಮತ್ತು ಅಲ್ಲಿರುವಂತಹ ಸಂತ್ರಸ್ತ ಕುಟುಂಬಗಳಿಗೆ ನೆರವಿಗೆ ಧಾವಿಸುವಂತ ಹೇಳಿ ಅಲ್ಲಿನ ಕಾರ್ಯಕರ್ತರಿಗೂ ಕೂಡ ಅವರು ಕರೆ ಮಾಡಿ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಇಂತಹ ಒಂದು ದುರಂತ ಘಟನೆ ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ನಡೆದಿದೆ.